ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 11ನೇ ಮ್ಯಾಚ್ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡೋಯ್ತಿ. ಎಲ್ಲಿ ಐತಪ್ಪ ಈ ಮ್ಯಾಚ್ ಅಂದ್ರೆ ಲಕ್ನೋನಾಗ ಐತಿ, ಎಕಾನಾ ಕ್ರಿಕೆಟ್ ಸ್ಟೇಡಿಯಮ್. ಇದು ಒಂಥರ ವಿಚಿತ್ರ ಪಿಚ್ ಐತಿ. ಇದು ಅಂದ್ರೆ ಒಂದು ಸ್ಲೋ ಪಿಚ್ ಐತಿ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಆಗಿತ್ತಲ್ಲ ವರ್ಲ್ಡ್ ಕಪ್ನಾಗ, ಅದು ಇದೇ ಒಂದು ಗ್ರೌಂಡ್ನಾಗ ಆಗಿತ್ತು. ಇಲ್ಲಿ ಟೋಟಲ್ IPL ಮ್ಯಾಚಸ್ 7 ಮ್ಯಾಚ್ ಆಗ್ಯಾವು. ಅದ್ರೊಳಗೆ 4 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ ವಿನ್ ಆದ್ರೆ, 2 ಮ್ಯಾಚ್ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗ್ಯಾವ. ಇನ್ನು 1 ಮ್ಯಾಚ್ನಾಗ ಏನೂ ರಿಸಲ್ಟ್ ಬಂದಿಲ್ಲ. ಈ ಪಿಚ್ನ ಎವರೇಜ್ ಸ್ಕೋರ್ 158. 158 ಹೊಡೆದ್ರೆ ಮುಂದಿನ ಟೀಮ್ ಡಿಫೆಂಡ್ ಮಾಡ್ಕೋಬಹುದಾ ಅಂತ ಹೇಳಿ ಕೇಳಿದ್ರೆ 100% ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ನಾಗ ಈ ಪಿಚ್ ಇನ್ನೂ ಸ್ಲೋ ಆಗ್ತೈತಿ. ಸ್ಪಿನ್ನರ್ಸ್ಗಳಿಗಂತೂ ಭಾರಿ ಹೆಲ್ಪ್ ಸಿಗ್ತೈತಿ. ಬ್ಯಾಟ್ಸ್ಮನ್ಗಳಿಗೆ ಇದು ಒಂದು ನ್ಯೂಟ್ರಲ್ ಪಿಚ್. ಬಂದಿದ್ದು ಬರೋಣ ದೊಡ್ಡ ಶಾರ್ಟ್ಸ್ ಹೊಡ್ಯಕ್ಕೆ ಆಗಂಗಿಲ್ಲ. ಬ್ಯಾಟ್ಸ್ಮನ್ಗಳಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಸೆಟ್ ಆಗಿ ಹೊಡೆಯೋದೇ ಇಲ್ಲಿ ಒಂದು ಥರ ಭಾಳ ಕಷ್ಟ ಅಂತ ಹೇಳ್ಬೋದು. ಇಡೀ ಎಲ್ಲ IPL ಗ್ರೌಂಡ್ಸ್ ಏನದಾವು, IPL ಎಲ್ಲೆಲ್ಲಿ ನಡೀತಾವಲ್ಲ ಎಲ್ಲ ಸ್ಟೇಡಿಯಮ್ಗಿಂತನೂ ಈ ಸ್ಟೇಡಿಯಮ್ ಬೌಂಡ್ರೀಸ್ ಒಂದು ಸ್ವಲ್ಪ ದೊಡ್ಡ ಅದಾವು. 77-78 ಮೀಟರ್ ತನಕ ಇಲ್ಲಿ ಬೌಂಡ್ರೀಸ್ ಅದಾವು. ಇನ್ನು ಬೌಲರ್ಸ್ಗಳಿಗೆ ಸ್ಪಿನ್ನರ್ಸ್ ಅದ್ರೊಳಗೂ ವೇರಿಯೇಷನ್ ಮಾಡ್ತಿರ್ತಾರಲ್ಲ ಫಾಸ್ಟ್ ಬೌಲರ್ಸ್, ಅವರಿಗೆ ಖಂಡಾಪಟ್ಟಿ ಹೆಲ್ಪ್ ಐತಿ. ಇಲ್ಲಿ 2 ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ LSG ಕಡೆ ಕ್ವಿಂಟನ್ ಡಿಕಾಕ್, KL ರಾಹುಲ್, ದೇವದತ್ ಪಡಿಕ್ಕಲ್, ದೀಪಕ್ ಹುಡ್ಡಾ, ನಿಕೋಲಸ್ ಪೂರನ್, ಆಯುಷ್ ಬಡೋನಿ, ಮಾರ್ಕಸ್ ಸ್ಟೋಯ್ನಿಸ್, ಕೃಣಾಲ್ ಪಾಂಡ್ಯ, ರವಿ ಬಿಷ್ಣೋಯ್, ಮೋಶಿನ್ ಖಾನ್ ಮತ್ತು ನವೀನ್ ಉಲ್ ಹಕ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ಅಮಿತ್ ಮಿಶ್ರಾ ಅಥವಾ ಕೃಷ್ಣಪ್ಪ ಗೌತಮ್ ಇವ್ರಿಗೆ ಯೂಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಸ್ಪಿನ್ನರ್ಸಿಗೆ ಒಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಇರೋದ್ರಿಂದ. ಪಂಜಾಬ್ ಕಿಂಗ್ಸ್ ಕಡೆ ಶಿಖರ್ ಧವನ್, ಜಾನಿ ಬೇರ್ಸ್ಟೋ, ಪ್ರಭ್ ಸಿಮ್ರನ್ ಸಿಂಗ್, ಸ್ಯಾಮ್ ಕರನ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಶಶಾಂಕ್ ಸಿಂಗ್, ಹರ್ಪ್ರೀತ್ ಬ್ರಾರ್, ರಾಹುಲ್ ಚಾರ್, ಹರ್ಷಲ್ ಪಟೇಲ್, ಕಗಿಸೋ ರಬಾಡಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹರ್ಷದೀಪ್ ಸಿಂಗ್. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ LSG ಅವರು 1 ಮ್ಯಾಚ್ ಆಡ್ಯಾರ. ಆ 1 ಮ್ಯಾಚ್ ಸೋತ್ ಬರತ್ತಾರ. ಎದರ ವಿರುದ್ಧ? ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 20 ರನ್ಲೇ ಸೋತ್ ಬರತ್ತಾರ. ಆ 1ನೇ ಮ್ಯಾಚ್ನಾಗ KL ರಾಹುಲ್ ಅವರ ಫಾರ್ಮ್ ಭಾರಿ ಇತ್ತು. 50+ ರನ್ ಹೊಡೆದಿದ್ರು. ಅದರ ಜೊತೆ ನಿಕೋಲಸ್ ಪೂರನ್ ಅವರು 60 ಅಬೌವ್ ರನ್ ಹೊಡೆದಿದ್ರು. KL ರಾಹುಲ್, ನಿಕೋಲಸ್ ಪೂರನ್ ಈಗ ರೆಡ್ ಹಾಟ್ ಫಾರ್ಮ್ನಾಗ ಅದಾರ LSG ಕಡೆ. ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡಿದ್ರೆ 2 ಮ್ಯಾಚ್ ಆಡ್ಯಾರ. 1ನೇ ಮ್ಯಾಚ್ ಡೆಲ್ಲಿ ವಿರುದ್ಧ ಗೆದ್ರ. 2ನೇ ಮ್ಯಾಚ್ M ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ RCB ವಿರುದ್ಧ ಸೋತಾರ. ಹರ್ಪ್ರೀತ್ ಬ್ರಾರ್ ಅವರು ರೆಡ್ ಹಾಟ್ ಫಾರ್ಮ್ನಾಗ ಅದಾರ. ಈ ಗ್ರೌಂಡ್ನಾಗ ಹರ್ಪ್ರೀತ್ ಬ್ರಾರ್ ಅವರು ಧೂಳು ಎಬ್ಸೋ ಎಲ್ಲ ಲಕ್ಷಣಗಳು ಐತಿ. ಯಾಕಂದ್ರೆ ಅವ್ರಿಗೆ ಭಾಳ ಸಪೋರ್ಟ್ ಸಿಗುವಂಥ ಕಂಡೀಷನ್ ಎಕಾನಾ ಕ್ರಿಕೆಟ್ ಸ್ಟೇಡಿಯಂ ಒಳಗೆ ಐತಿ. ಲಕ್ನೋ ಕಡೆದಿಂದ ರವಿ ಬಿಷ್ಣೋಯ್, ಕೃಣಾಲ್ ಪಾಂಡ್ಯ, ಇನ್ನು ಪಂಜಾಬ್ ಕಿಂಗ್ಸ್ ಕಡೆದಿಂದ ಹರ್ಪ್ರೀತ್ ಬ್ರಾರ್, ಹರ್ಷಲ್ ಪಟೇಲ್ ಇವರೆಲ್ಲ ಮಿಂಚೋ ಸಾಧ್ಯತೆ ಐತಿ. ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಒಳಗೆ ಇವೆರಡು ಟೀಮ್ ನಡು 3 ಸಲ ಮುಖಾಮುಖಿ ಆಗೈತಿ. ಅದ್ರೊಳಗೆ LSG 2 ಸಲ ಗೆದ್ರ, PBKS 1 ಸಲ ಗೆದ್ದೈತಿ. ಈ ಗ್ರೌಂಡ್ನಾಗ ಒಂದೇ ಸಲ ಇವರಿಬ್ಬರ ನಡು ಮುಖಾಮುಖಿ ಆಗೈತಿ. ಅದ್ರೊಳಗೆ 1 ಸಲನೂ ಪಂಜಾಬ್ ಕಿಂಗ್ಸ್ ಗೆದ್ದೈತಿ. ಇನ್ನು ಲಾಸ್ಟಿಗೆ ಈ ಮ್ಯಾಚ್ ವಿನ್ನರ್ ಬಗ್ಗೆ ಮಾತಾಡಿದ್ರೆ ಈ ಮ್ಯಾಚ್ ಯಾರು ವಿನ್ ಆಗಬಹುದು ಅಂತಂದ್ರೆ ನನ್ನ ಪ್ರಕಾರ ಈ ಮ್ಯಾಚ್ LSG ಲಕ್ನೋ ಸೂಪರ್ ಜೈಂಟ್ಸ್ ವಿನ್ ಆಗ್ಬೋದು. ಎದಕ್ಕಂದ್ರೆ ಇಲ್ಲಿ ನೋಡ್ರಿ, ಪಂಜಾಬ್ ಕಿಂಗ್ಸ್ ಕಡೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡುವಂಥ ಪ್ಲೇಯರ್ ಯಾರೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಬರೋಣ ರುಬ್ಬ್ಯಾಡುವಂಥ ಪ್ಲೇಯರ್ಗಳೇ ಅದಾರ. ಈ ಕಡೆ ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ದೀಪಕ್ ಹುಡ್ಡಾ ಆಯಿತು, KL ರಾಹುಲ್ ಆಯಿತು, ದೇವದತ್ ಪಡಿಕ್ಕಲ್ ಆಯಿತು. ಈ ಕಡೆ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂಡು ಸಣ್ಣಗೆ ಹೋಗುವಂಥ ಪ್ಲೇಯರ್ಸ್ ಅದಾರ. ಅದ್ರ ಜೊತೆ ಹೋಮ್ ಗ್ರೌಂಡ್ ಒಂದು ಅಡ್ವಾಂಟೇಜ್ LSGಗೆ ಐತಿ. ಇದನ್ನೆಲ್ಲ ಒಂದು ತಲೆಯಾಗಿಟ್ಕೊಂಡು ಈ ಮ್ಯಾಚ್ ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ನಿಮಗೇನು ಅನಿಸ್ತೈತಿ? ಈ ಮ್ಯಾಚ್ ಯಾವ ಟೀಮ್ ಗೆಲ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮರಾಕ್ ಹೋಗ್ಬೇಡ್ರಿ. ಹಂಗ ನೀವು ಒಬ್ಬ ಕ್ರಿಕೆಟ್ ಲವರ್ ಆಗಿದ್ರಿ ಅಂದ್ರೆ ಇಂಥ ವಿಡಿಯೋ ನೋಡಕ್ ನಿಮ್ಗೆ ಇಷ್ಟ ಇತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಬಿಡ್ರಲ್ಲ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.